Hi, hello friends. Welcome to our YouTube channel, Dear Teacher Aspirants. Today I'm going to discuss one of the most important concept for your examination. ಈ ಎಕ್ಸಾಮಿನೇಷನ್ಗೆ ನಾವು ಈ ಒಂದು ಕಾನ್ಸೆಪ್ಟನ್ನು ತುಂಬ ಪ್ರಮುಖವಾಗಿ ನೋಡಲೇಬೇಕು. ದಟ್ ಈಸ್ ನನ್ ಅದರ್ ದೆನ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳಿ ಕರಿತೀವಿ. ಓಕೆ, ಎಸ್, ಲೆಟ್ಸ್ ಬಿಗಿನ್ ದಿಸ್ ಕ್ಲಾಸ್. ದ ಫಸ್ಟ್ ಕ್ವಶನ್ ಈಸ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಇದೆ. ಓಕೆ, ಇದನ್ನು ನಿಮ್ಗೆ ಆಲ್ರೆಡಿ ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ಐಡಿಯಾ ಇದ್ದರೆ ಡೈರೆಕ್ಟಾಗಿ ಯಾವುದು ಅಂತೇಳಿ ಗೊತ್ತಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ರಾಹುಲ್ ಈಸ್ ಮೋರ್ ಟಾಲರ್ ದ್ಯಾನ್ ರವಿ. ರಾಹುಲ್ ಈಸ್ ಮೋರ್ ಟಾಲರ್ ದ್ಯಾನ್ ರವಿ. ಓಕೆ, ರಾಹುಲ್ ಈಸ್ ಟಾಲರ್ ದ್ಯಾನ್ ರವಿ. ರಾಹುಲ್ ಈಸ್ ಮೋಸ್ಟ್ ಟಾಲರ್ ದ್ಯಾನ್ ರವಿ. ರಾಹುಲ್ ಈಸ್ ಮಚ್ ಟಾಲರ್ ದ್ಯಾನ್ ರವಿ ಅಂತ ಬಂತು. ಓಕೆ, ನಿಮಗೆ A1, A2, A3 ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ನೋಡಿ, ಈ ಟಾಲರ್ ಅಂತ ಬಂದಾಗ A1ನಲ್ಲಿ ಟಾಲ್ ಆಗುತ್ತೆ. A1 ಅಂತ ಹೇಳಿದ್ರೆ ಪಾಸಿಟಿವ್ ಡಿಗ್ರಿ. A1 ಅಂತ ಹೇಳಿದ್ರೆ ಪಾಸಿಟಿವ್ ಡಿಗ್ರಿ. A2 ಅಂತ ಹೇಳಿದ್ರೆ ಕಾಂಪ್ಯಾರಿಟಿವ್. A3 ಅಂತ ಹೇಳಿದ್ರೆ ಸೂಪರ್ಲೇಟಿವ್. ಇದು ಗೊತ್ತಿರಬೇಕು ನಿಮಗೆ, ಸೂಪರ್ಲೇಟಿವ್. ಓಕೆ, ಟಾಲ್ ಅಂತ ಇದ್ದೇನಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ ಟಾಲರ್ ಆಗುತ್ತೆ. ಏನಾಗುತ್ತೆ? ಟಾಲರ್ ಆಗುತ್ತೆ. ಇಲ್ಲಿ ಟಾಲೆಸ್ಟ್ ಆಗುತ್ತೆ. ಇಲ್ಲಿ ಟಾಲೆಸ್ಟ್ ಆಗುತ್ತೆ. ಸೊ ಈ ಒಂದು ಕ್ವಶನ್ಗೆ ಇಷ್ಟು ಇನ್ಫಾರ್ಮೇಷನ್ ನಿಮಗಿರಬೇಕು. ಈ ಇನ್ಫಾರ್ಮೇಷನ್ ಇತ್ತು ಅಂತ ಹೇಳಿದ್ರೆ ಇದು ಕರೆಕ್ಟ್ ಆಗುತ್ತೆ ಅಂತೇಳಿ. ಆವಾಗ ಇನ್ನೂ ಒಂದು ಇರಬೇಕು, ಈ ರೆಗ್ಯುಲರ್ ಅಬ್ಜೆಕ್ಟಿವ್ ಆಯಿತು. ಇರ್ರೆಗ್ಯುಲರ್ ಅಬ್ಜೆಕ್ಟಿವ್ಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಅಂತ ಬಂತು ಅಂದ್ಕೊಂಡ್ರೆ, ಬ್ಯೂಟಿಫುಲ್ ಇಲ್ಲಿ ಮೋರ್ ಬ್ಯೂಟಿಫುಲ್ ಆಗುತ್ತೆ. ಇಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಆಗುತ್ತೆ. ಇಲ್ಲಿ ಮಚ್ ಇದ್ದಿದ್ದು ಇಲ್ಲಿ ಮೋರ್ ಆಗುತ್ತೆ. ಇಲ್ಲಿ ಮೋಸ್ಟ್ ಆಗುತ್ತೆ. ಇದು ಗೊತ್ತಿರಬೇಕು ನಮಗೆ. ಯಾಕೆ ಅಂತ ಹೇಳಿದ್ರೆ ನಾವು ಆ ಒಂದು ಏನು ಇಲ್ಲಿ ಯಾವುದು ಆನ್ಸರ್ ಆಗಲ್ಲ ಅನ್ನೋದನ್ನು ತೆಗೆದುಹಾಕೋಕ್ಕೆ ಅನುಕೂಲ ಆಗುತ್ತೆ. ಓಕೆ, ಹಾಗಾದರೆ ಆಪ್ಷನ್ನು ಬಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್. ಇದೇ ಯಾಕೆ ಕರೆಕ್ಟ್ ಆನ್ಸರ್ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ. ನೋಡಿ, ಫಸ್ಟ್ ಒನ್ ಇದೆಯಲ್ಲ, ರಾಹುಲ್ ಈಸ್ ಮೋರ್ ಟಾಲರ್ ಇದೆ. ಒಂದು ಸೆಂಟೆನ್ಸಲ್ಲಿ ಎರಡು ಏನಾಗಿದೆ ಅಂತ ಹೇಳಿದ್ರೆ ಕಾಂಪ್ಯಾರಿಸನ್ಸ್ ಬಂದಿದ್ದಾವೆ. ಮೋರ್ ಅಂದರೂ ಒಂದೇ, ಟಾಲರ್ ಅಂದರೂ ಒಂದೇ. ಸೊ ನಾವು ಇಲ್ಲಿ ಮೋರ್ ಬರಬಾರ್ದು. ಯಾಕೆ ಅಂದರೆ ಈ ಟಾಲ್ ಅನ್ನೋದು ನಿಮಗೆ ಇನ್ನೂ ಒಂದು, ಈ ಟಾಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಏನಿದು ಸಿಂಗಲ್ ಸಿಲಬಲ್ ವರ್ಡು, ಮೋನೋಸಿಲಬಲ್. ಈ ಮೋನೋಸಿಲಬಲ್ ಇದ್ದುದಕ್ಕೆ ER ಮತ್ತು EST ಸೇರಿಸ್ತೀವಿ. ಇದು ನೆನಪಿರ್ಬೇಕು ನಿಮಗೆ. ER ಮತ್ತು EST. ಬಿಗ್ ಮೋನೋಸಿಲಬಲ್ ವರ್ಡ್ ಬಿಗ್ಗರ್ ಆಗುತ್ತೆ, EST ಆಗುತ್ತೆ. ಅಂದರೆ ಯಾವುದು ಮೋನೋಸಿಲಬಲ್ ಇರುತ್ತೋ ಅವುಗಳಿಗೆ ನಾವು ER ಮತ್ತು EST ಸೇರಿಸ್ತೀವಿ. ಇದು ಗೊತ್ತಿರಬೇಕು. ಸೊ ಇದು ಬರಲ್ಲ. ಅರ್ಥ ಆಗ್ತಿದೆಯಾ? ಓಕೆ, ದೆನ್ ರಾಹುಲ್ ಈಸ್ ಮೋಸ್ಟ್ ಅನ್ನೋದು ಸೂಪರ್ಲೇಟಿವ್ ಬಳಸ್ತಕ್ಕಂಥ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ಇದು ಫಾರ್ಮ್. ಈ ಫಾರ್ಮ್ನ ನಾವು ಇಲ್ಲಿ ಬಳಸಲ್ಲ. ಓಕೆ, ಸೊ ಇದು ಕೂಡ ಬರಲ್ಲ. ಮಚ್ ಅಂತ ಹೇಳಿದ್ರೆ ಇದು ಪಾಸಿಟಿವ್ ಡಿಗ್ರಿಲಿ ಬಳಸ್ತೀವಿ. ಸೊ ಇದು ಬರಲ್ಲ. ನಮಗೆ ಟಾಲೆಸ್ಟ್ ಅಂತ ಇದೆ. ಟಾಲೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಸೊ ಈ ಒಂದು ಸೆಂಟೆನ್ಸಿಗೆ ಧ್ಯಾನ್ ಬರಬೇಕು ಅಂದರೆ ಅದರ ಹಿಂದ್ಗಡೆ A2ನೇ ಇರಬೇಕು. ಧ್ಯಾನ್ ಬಂದರೆ ಅದರಿಂದ ಏನಿರಬೇಕು? A2ನೇ ಇರಬೇಕು. A2 ಅಂತ ಹೇಳಿದ್ರೆ ಕಾಂಪ್ಯಾರಿಟಿವ್ ಡಿಗ್ರಿದೇ ಇರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಆನ್ಸರಿಗೆ ಎಕ್ಸ್ಪ್ಲನೇಷನ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಅರ್ಥ ಆಗ್ತಿದ್ದಿಲ್ವಾ? ಎಸ್. ಆ್ಯಂಡ್ ದ ಸೆಕೆಂಡ್ ಕ್ವಶನ್ ಈಸ್ ಮುಂಬೈ ಈಸ್ ಡ್ಯಾಶ್ ಸಿಟಿ ಇನ್ ಇಂಡಿಯಾ ಅಂತ ಇದೆ. ಸ್ನೇಹಿತರೆ, ಇದು ದಿಸ್ ಕ್ವಶನ್ ಬಿಲಾಂಗ್ಸ್ ಟು ಸೂಪರ್ಲೇಟಿವ್ ಡಿಗ್ರಿ. ಯಾಕೆ ಸರ್ ಸೂಪರ್ಲೇಟಿವ್ ಡಿಗ್ರಿಗೆ ಸಂಬಂಧಪಡುತ್ತೆ ಈ ಒಂದು ಇದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಮುಂಬೈ ಈಸ್ ಲಾರ್ಜರ್ ಸಿಟಿ. ಲಾರ್ಜರ್ ಅಂತ ಬಂದಾಗ ಅದರ ಹಿಂದ್ಗಡೆ ನಾವೇನು ಮಾಡಬೇಕು ಅಂತ, ಲಾರ್ಜರ್ ದ್ಯಾನ್ ಅಂತ ಇರಬೇಕು. ದ್ಯಾನ್ ಇಲ್ಲ ಇಲ್ಲಿ, ಸೊ ಇದು ಬರಲ್ಲ. ದ ಲಾರ್ಜರ್, ದ ಬಂದಮೇಲೆ ಲಾರ್ಜೆಸ್ಟೇ ಬರಬೇಕು. ಸೊ ಇದು ಬರಲ್ಲ. ಮೋಸ್ಟ್ ಲಾರ್ಜ್ ಬರಲ್ಲ. ಸೊ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವ ಯಾವ ರೀತಿ ನಾವು ಕ್ವಶನನ್ನು ಆನ್ಸರ್ ಮಾಡಬೇಕು ಅಂಥೇಳಿ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, ಮೂರನೇ ಕ್ವಶನ್ ಸ್ವಲ್ಪ
ಇದು ಯಾವ ಡಿಗ್ರಿಲಿದೆ ಅಂತೇಳಿ ಗೊತ್ತಾಗ್ಬೇಕು ನಿಮಗೆ. ನೋ ಅದರ್ ಮೆಟಲ್, ನೋ ಅದರ್ ಬಂತು ಅಂತ ಹೇಳಿದ್ರೆ ಇದು ಪಾಸಿಟಿವ್ ಡಿಗ್ರಿ, ಇದು ಪಾಸಿಟಿವ್ ಡಿಗ್ರಿ ಅನ್ಕೋಬೇಕು ನೀವು. ನೋ ಅದರ್ ಬಂದಮೇಲೆ ನೋಡಿ ಹೇಳ್ತೀನಿ ಇಲ್ಲಿ. ನೋ ಅದರ್ ಮೆಟಲ್ ಈಸ್ ಆ್ಯಸ್ ಯೂಸ್ಫುಲ್ ಆ್ಯಸ್. ನೋಡಿ ನೋ ಅದರ್ ಬಂದಮೇಲೆ ಆ್ಯಸ್ ಬರುತ್ತೆ ಪ್ಲಸ್ A1 ಬರುತ್ತೆ, ಆ್ಯಸ್ A1 ಪ್ಲಸ್ ಆ್ಯಸ್ ಅಂತ ಬರುತ್ತೆ. ಇದು ಫಾರ್ಮೆಟ್, ಇದು ಐರನ್. ದ ಕರೆಕ್ಟ್ ಕಾಂಪೇರಿಟಿವ್ ಫಾರ್ಮ್, ಇದನ್ನು ಕಾಂಪೇರಿಟಿವ್ ಮಾಡೋದಾದರೆ ನೋಡ್ರಿ ಇವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನಾವು ಫಸ್ಟು ಕಾಂಪೇರಿಟಿವ್ ಮಾಡೋದಾದರೆ ಐರನ್ ಅಂತ ಬರ್ಕೋಬೇಕು. ಐರನ್ ಈಸ್, ಇಲ್ಲೇನಿದೆ ಯೂಸ್ಫುಲ್ ಅಂತ ಇದೆ ಅಲ್ವಾ. ಯೂಸ್ಫುಲ್ ಇದ್ದಿದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಯೂಸ್ಫುಲ್, ಇದು ನೋಡ್ರಿ ಸಿಲಬಲ್ಸ್ ಚೇಂಜ್ ಆಗ್ತಾ ಇದೆ. ಸೊ ಯೂಸ್ಫುಲ್ ಅನ್ನೋದು ನಾವು ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮೋರ್ ಯೂಸ್ಫುಲ್ ಮಾಡ್ತೀವಿ. ಏನು ಮಾಡ್ತೀವಿ? ಮೋರ್ ಯೂಸ್ಫುಲ್, ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮೆಟಲ್ ಅಂತೀವಿ. ಅರ್ಥ ಆಗ್ತಿದೆಯಲ್ವಾ? ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮೆಟಲ್, ಎನಿ ಅದರ್ ಬರುತ್ತೆ. ಈ ನೋ ಅದರನ್ನು ಕಂಪ್ಯಾರಿಸನ್ ಇದ್ದಾಗ ನೋಡಿ, ನೋ ಅದರನ್ನು ಕಂಪ್ಯಾರಿಸನ್ ಇದ್ದಾಗ ಪಾಸಿಟಿವ್ ಅಲ್ಲಿ, ಕಾಂಪೇರಿಟಿವ್ ಅಲ್ಲಿ ದ್ಯಾನ್ ಎನಿ ಅದರ್ ಅಂತ ಹೇಳಿ ಬರಿತೀವಿ. ಇಲ್ಲಿದೆ ನೋಡಿ, ಇಲ್ಲಿ ದ್ಯಾನ್ ಎನಿ ಅದರ್ ಅಂತ ಹೇಳಿ ಬರಿತೀವಿ. ಯಾವಾಗ ಅಂತ ಹೇಳಿದ್ರೆ ಕಾಂಪೇರಿಟಿವ್ ಅಲ್ಲಿ, ಇದು ಗೊತ್ತಿರಬೇಕು ನಮಗೆ. ಓಕೆ, ಎಸ್. ಸೊ ಆಪ್ಷನ್ನು ಯಾವುದು? ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಇಲ್ಲಿ. ಆಪ್ಷನ್ ಬಿ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಫೋರ್ತ್ ಕ್ವಶನ್ ನೋಡಿ. ವೆರಿ ಫ್ಯೂ ಸಿಟೀಸ್ ಇನ್ ಇಂಡಿಯಾ ಆರ್ ಕವರ್ಡೆಡ್ ಆ್ಯಸ್ ಮುಂಬೈ ಅಂತ ಇದೆ. ಈ ಕ್ವಶನಿಗೆ ನೋಡಿ, ಇದು ಯಾವ ಇದರಲ್ಲಿದೆ ಅಂತ ಹೇಳಿದ್ರೆ ಇದು ಪಾಸಿಟಿವ್ ಡಿಗ್ರಿಲಿ ಇದೆ. ನೋ ಅದರ್ ಇದ್ರೂ ಒಂದೇ, ವೆರಿ ಫ್ಯೂ ಅಂತ ಇದ್ರು ಒಂದೇ, ಪಾಸಿಟಿವ್ ಡಿಗ್ರಿಲಿದೆ ಇದು. ಇದನ್ನು ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದನ್ನು ನೋಡಿ, ಇಲ್ಲಿ ಏನಾಗಿದೆ ಗೊತ್ತಾ? ಮುಂಬೈ ಈಸ್ ಮೋರ್ ಕ್ರೌಡೆಡ್ ದ್ಯಾನ್ ಆಲ್ ಸಿಟೀಸ್ ಅಂತ ಇದೆ. ಮೋರ್ ಅಂತ ಬರಲ್ಲ ಇಲ್ಲಿ. ಅರ್ಥ ಆಗ್ತಿದೆಯಾ? ಮೋರ್ ಅಂತ ಹೇಳಿ ಬರಲ್ಲ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ನಾವು ವೆರಿ ಫ್ಯೂ ಸಿಟೀಸ್ ಇನ್ ಇಂಡಿಯಾ ಆರ್ ಕ್ರೌಡೆಡ್ ಆ್ಯಸ್ ಮುಂಬೈ ಅನ್ನೋದನ್ನು ನಾವು ಈ ರೀತಿ ಹೇಳ್ಬೋದು. ಈ ರೀತಿ ಹೇಳೋಕ್ಕಾಗಲ್ಲ, ಈ ರೀತಿ ಹೇಳ್ಬೋದು. ಮುಂಬೈ ಈಸ್ ಒನ್ ಆಫ್ ದ ಮೋಸ್ಟ್ ಕ್ರೌಡೆಡ್ ಸಿಟೀಸ್ ಇನ್ ಇಂಡಿಯಾ ಅಂತ ಹೇಳಿ ಹೇಳ್ಬೋದು. ಇದು ಯಾವುದರಲ್ಲಿದೆ? ಇದು ಸೂಪರ್ಲೇಟಿವ್ ಡಿಗ್ರಿಲಿದೆ. ಸೂಪರ್ಲೇಟಿವ್ ಡಿಗ್ರಿಲಿದೆ ಇದು. ನೋಡಿ, ಈ ಒಂದು ಕ್ವಶನನ್ನು ನಾವು ಸೂಪರ್ಲೇಟಿವ್ ಡಿಗ್ರಿಲಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಆಗಲ್ಲ, ಮೋಸ್ಟ್ ಕವರ್ಡೆಡ್ ಆಗಲ್ಲ, ಸಿಟಿ ಆಗುತ್ತೆ. ಇಲ್ಲಿ ಸಿಟೀಸ್ ಆಗಬೇಕು. ಒನ್ ಆಫ್ ದ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆ ನೌನು ಪ್ಲೂರಲ್ ಆಗಿರುತ್ತೆ, ನೆನಪಿರಬೇಕು. ಇದು ಕರೆಕ್ಟ್ ಆದಂಥ ಆನ್ಸರ್. ನೆಕ್ಸ್ಟು, ಮೌಂಟ್ ಎವರೆಸ್ಟ್ ಈಸ್ ಇಲ್ಲಿ ಧ್ಯಾನ್ ಅಂತ ಇದೆ. ಹೈಯರ್ ಹೈಯೆಸ್ಟ್ ಅಂಥೇಳಿ ನೋಡಿ. ನಿಮಗೆ ಇಲ್ಲೊಂದು ಕ್ಲೂ ಕೊಡ್ತೀನಿ ತಡಿ. ಇವಾಗ ಇಷ್ಟೊತ್ತು ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು, ನಿಮಗೆ ಒಂದು ಕ್ಲೂ ಕೊಡ್ತೀನಿ ನೋಡಿ. ಇಲ್ಲಿ ಏನು ಕ್ಲೂ? ನೋಡಿ ಈ ಕಡೆ, ಹಾಂ, ಇಲ್ಲಿ A1 A2 A3. ಇಲ್ಲಿ A1 ಅಂದರೆ ಪಾಸಿಟಿವ್ ಡಿಗ್ರಿ, A2 ಅಂತ ಹೇಳಿದ್ರೆ ಕಂಪೇರಿಟಿವ್, ಇದು ಸೂಪರ್ಲೇಟಿವ್ ಡಿಗ್ರಿ. ನಿಮಗೆ ಇಲ್ಲೊಂದು ಚಾರ್ಟ್ ಬರೆದು ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವನ್ನು ಸ್ವಲ್ಪ ಹೌದು ಅನಿಸುತ್ತೆ. ಓಕೆ, ನೋಡಿ ಇಲ್ಲಿ ಟಾಲ್ ಅಂತ ಇದೆ, ಇಲ್ಲಿ ಟಾಲರ್ ಆಯಿತು, ಇಲ್ಲೇನಾಯಿತು ಟಾಲರ್ ಆಯಿತು, ಇಲ್ಲಿ ಏನಾಗುತ್ತೆ ಟಾಲೆಸ್ಟ್ ಆಗುತ್ತೆ. ಓಕೆ, ಸೇಮ್ ಆ್ಯಸ್ ಇವಾಗ ಹೈ ಇತ್ತು ಅಂತ ಅಂದ್ಕೊಂಡ್ರಿ, ಹೈಯೆಸ್ಟ್ ಆಗುತ್ತೆ. ಏನಾಗುತ್ತೆ? ಹೈಯೆಸ್ಟ್ ಅಂತ ಆಗುತ್ತೆ. ಸ್ನೇಹಿತರೆ ಇಲ್ಲಿ ನೋಡಿ, ಈ ಟಾಲರು ಟಾಲೆಸ್ಟು, ಹೈಯೆಸ್ಟು,
ಬಿಗ್ಗರ್ ಬಿಗ್ಗೆಸ್ಟ್ ಆಗುತ್ತೆ. ಬಿಗ್ಗರ್ ಬಿಗ್ಗೆಸ್ಟ್ ಅಂತ ಆಗುತ್ತೆ. ಬಿಗ್ಗೆಸ್ಟ್ ಅಂತ ಆಗುತ್ತೆ. ನೋಡಿ ಇಲ್ಲಿ ಟಾಲ್ ಅಂದರೆ ಎತ್ತರ. ಟಾಲ್ ಅಂದರೆ ಏನು? ಎತ್ತರ. ಟಾಲರ್ ಅಂದರೆ ಹೆಚ್ಚು ಎತ್ತರ. ಟಾಲೆಸ್ಟ್ ಅಂದರೆ ಅತ್ಯಂತ ಹೆಚ್ಚು ಎತ್ತರ ಅಂತ ಗೊತ್ತಿರಬೇಕು ನಿಮಗೆ. ಹೈ ಅಂದರೆ ಇದು ಟಾಲ್ ಅಂದರೂ ಕೂಡ ಅದೇ ಹೈ ಟಾಲ್ ಎರಡು ಒಂದೇ ಅರ್ಥ ಬರ್ತವೆ. ಹೈಯರ್ ಹೈಯೆಸ್ಟ್ ಅಂಥೇಳಿ. ಬಿಗ್ ಅಂದರೆ ದೊಡ್ಡ ಅಂಥೇಳಿ. ಬಿಗ್ಗರ್ ಅಂದರೆ ಹೆಚ್ಚು ದೊಡ್ಡ. ಬಿಗ್ಗೆಸ್ಟ್ ಅಂದರೆ ಅತ್ಯಂತ ಹೆಚ್ಚು ದೊಡ್ಡ ಅಂಥೇಳಿ ಅರ್ಥ ಬರುತ್ತೆ. ಸ್ನೇಹಿತರೆ, ನಾವು ಒಂದು ಬೈ ದಿ ಬಾಡಿಗಾರ್ಡ್ ಮೆಥಡಲ್ಲಿ ಇದನ್ನು ಕಲಿಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ಡಿಗ್ರಿಲಿ ನೋ ಅದರ್ ಅಂತ ಬರುತ್ತೆ. ಒಂದು ಇನ್ನೊಂದು ಇಲ್ಲಿ ವೆರಿ ಫ್ಯೂ ಅಂತಲೂ ಬರುತ್ತೆ. ಕೂಡ ಬರುತ್ತೆ. ಇದು ಬರುತ್ತೆ. ಇಲ್ಲಿ ನೋ ಅದರ್ ಅಂತ ಬಂದಾಗ ನೋ ಅದರ್ ಅಂತ ಬಂದಾಗ ಇಲ್ಲಿ ನೋಡಿ ವೆರಿ ಫ್ಯೂ ಅಂತ ಬಂದಾಗ ಇದು ಪ್ಲೂರಲ್ ಆಗುತ್ತೆ. ನೋ ಅದರ್ ಅಂತ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಆ್ಯಸ್ ಟಾಲ್ ಆ್ಯಸ್ ಅಂತ ಬರಿತೀವಿ. ಆ್ಯಸ್ ಹೈ ಆ್ಯಸ್ ಅಂತ ಬರಿತೀವಿ. ಇದು ಗೊತ್ತಿರಬೇಕು ನಿಮಗೆ. ಆ್ಯಸ್ ಬಿಗ್ ಆ್ಯಸ್ ಅಂತ ಬರಿತೀವಿ. ಆದರೆ ಈ A2 ಅಲ್ಲಿ ಬರೆದಾಗ ಟಾಲರ್ ದ್ಯಾನ್, ಹೈಯರ್ ದ್ಯಾನ್, ಬಿಗ್ಗರ್ ದ್ಯಾನ್ ಅಂತ ಹೇಳಿ ಬರುತ್ತೆ. ದ್ಯಾನ್ ಅಂದರೆ ಗಿಂತ ಅಂಥೇಳಿ. ಟಾಲೆಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಇದು ಬರೆಯೋಕ್ಕಿಂತ ಮುಂಚೆ ಬರ್ತೀವಿ. ದ ಟಾಲೆಸ್ಟ್, ದ ಹೈಯೆಸ್ಟ್, ದ ಬಿಗ್ಗೆಸ್ಟ್ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ಇಲ್ಲಿ ದ್ಯಾನ್, ಇಲ್ಲಿ ನೋ ಅದರ್ ಆರ್ ವೆರಿ ಫ್ಯೂ, ಆ್ಯಸ್ ಇವನ್ ಆ್ಯಸ್ ಅಂತ. ಇದು ಟ್ರಿಕ್. ಇದು ಸೇಮ್ ಈ ಟ್ರಿಕ್ಸನ್ನು ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಹೈ ಇದೆ, ಹೈಯರ್ ಆಗಬೇಕು. ಹೈ ಬರಲ್ಲ, ಇದು A1 ಆಗುತ್ತೆ, ಇದು A3 ಆಗುತ್ತೆ, ಇದು A2 ಆಗುತ್ತೆ. A2 ಬಂದ ಮೇಲೆ ಧ್ಯಾನ್ ಬರುತ್ತೆ ಅಂತೇಳಿ ಇದನ್ನು ನಿಮಗೆ ಗೊತ್ತಾಗಬೇಕು ಅಂತೇಳಿ ಇಲ್ಲಿ ಬರೆದಿದ್ದೀನಿ ನೋಡಿ. A2 ಅಲ್ಲಿ ಧ್ಯಾನ್ ಬರೋದು. ಎಲ್ಲಿ ಬರುತ್ತೆ ಧ್ಯಾನು? A2. ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಗ್ತೀಯಾ? ನೆಕ್ಸ್ಟು, ದಿಸ್ ಈಸ್ ಒನ್ ಆಫ್ ದ ಡ್ಯಾಶ್ ಬುಕ್ಸ್ ಐ ಹ್ಯಾವ್ ಎವರ್ ರೆಡ್ ಅಂತ ಇದೆ. ಐ ಹ್ಯಾವ್ ಎವರ್ ರೆಡ್ ಅಂತೇಳಿ ಹ್ಯಾವ್ ಬಂದಿರೋದ್ರಿಂದ ರೀಡ್ ಅನ್ನು ಬರೆದಿದ್ದನ್ನು ರೆಡ್ ಅನ್ಬೇಕು. ಓಕೆ, ಅಂದರೆ V3 ಫಾರ್ಮಲ್ಲಿದೆ ಅಂತ ಅರ್ಥ ಇದು. ನೋಡಿ ಇಲ್ಲಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ನೋಡೋಣ. ಇದು ಪಾಸಿಟಿವ್ ಡಿಗ್ರಿ A1 ಆಗುತ್ತೆ. ಮೋರ್ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಇದು A2 ಆಗುತ್ತೆ. ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ A3 ಆಗುತ್ತೆ. ಮಚ್ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಇರಲ್ಲ, ಈ ವರ್ಡೇ ಇರಲ್ಲ. ಓಕೆ, ಮಚ್ ಅನ್ನಬಾರ್ದು, ನಾವು ಬರೀ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಕರಿಬೇಕು. ಇವು ಮೂರು ರೀತಿಯ ಉಪಯೋಗಿಸ್ಬೋದು. ಇದು ಪಾಸಿಟಿವ್ ಡಿಗ್ರಿಲಿದೆ, ಇದು ಕಂಪೇರಿಟಿವ್, ಇದು ಸೂಪರ್ಲೇಟಿವ್ ಡಿಗ್ರಿಲಿದೆ. ಇಲ್ಲಿ ಇರೋದ್ರಿಂದ ಆಬ್ವಿಯಸ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಬುಕ್ಸ್ ಐ ಹ್ಯಾವ್ ಎವರ್ ರೆಡ್ ಅಂಥೇಳಿ ಆನ್ಸರ್. ಯಾರೆಲ್ಲ ಈ ಆನ್ಸರ್ ಕೊಟ್ಟಿದ್ದೀರಿ, ನಿಮ್ಮ ಆನ್ಸರ್ ಕರೆಕ್ಟು. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ದ ಸ್ಟ್ರಕ್ಚರ್ ಈಸ್ ಒನ್ ಆಫ್ ದ ಅಂತ ಬಂದಾಗ ಸೂಪರ್ಲೇಟಿವ್ ಫಾರ್ಮಲ್ಲಿ ಪ್ಲೂರಲ್ ನೌನ್ ತಗೊಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒನ್ ಆಫ್ ದ ಅಂತ ಬಂದಾಗ ಇಲ್ಲಿ ಪ್ಲೂರಲ್, ಈ ನೌನ್ ಇದೆಯಲ್ಲ, ಒನ್ ಆಫ್ ದ ಅಂತ ಬಂದಾಗ ಪ್ಲೂರಲ್ ಇದೆಯಲ್ಲ, ಇದು ಈ ನೌನು ಪ್ಲೂರಲ್ ಆಗಿರುತ್ತೆ ಅನ್ನೋದು ಇಲ್ಲಿ ಆನ್ಸರ್ ಅಷ್ಟೇ, ಮತ್ತೇನೇನಿಲ್ಲ. 7ನೇ ನೋಡಿ, ಚೂಸ್ ದ ಕರೆಕ್ಟ್ ಟ್ರಾನ್ಸ್ಫಾರ್ಮೇಷನ್. ಗೋಲ್ಡ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಸಿಲ್ವರ್ ಅಂತ ಇದೆ. ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಸಿಲ್ವರ್ ಈಸ್ ಆ್ಯಸ್ ಎಕ್ಸ್ಪೆನ್ಸಿವ್ ಆ್ಯಸ್ ಗೋಲ್ಡ್. ಇದು ಅಲ್ಲ. ಸಿಲ್ವರ್ ಈಸ್ ಇದ್ರದ್ದು ಅರ್ಥ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಗೋಲ್ಡ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಸಿಲ್ವರ್. ಸಿಲ್ವರ್ಗಿಂತ ಗೋಲ್ಡ್ ತುಂಬ ಎಕ್ಸ್ಪೆನ್ಸಿವ್, ತುಂಬ ಬೆಲೆ ಬಾಳುತ್ತೆ ಅಂತ ಹೇಳಿ ಅರ್ಥ. ನಾವು ಇದಕ್ಕೆ ಸರಿಯಾದ ಒಂದು ಟ್ರಾನ್ಸ್ಫಾರ್ಮೇಷನನ್ನು ಈ ಕೆಳಗಿನರಲ್ಲಿ ಹುಡುಕಬೇಕು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಫಸ್ಟ್ ಒನ್ ನೋಡಿ, ಸಿಲ್ವರ್ ಈಸ್ ಆ್ಯಸ್ ಎಕ್ಸ್ಪೆನ್ಸಿವ್ ಆ್ಯಸ್ ಗೋಲ್ಡ್. ಗೋಲ್ಡ್ಗಿಂತ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ದಾರೆ, ತಪ್ಪು. ಸಿಲ್ವರ್ ಈಸ್ ನಾಟ್ ಆ್ಯಸ್ ಎಕ್ಸ್ಪೆನ್ಸಿವ್ ಆ್ಯಸ್ ಗೋಲ್ಡ್. ಗೋಲ್ಡ್ಗಿಂತ ಸಿಲ್ವರ್ ಏನು ಎಕ್ಸ್ಪೆನ್ಸಿವ್ ಅಲ್ಲ. ನೋಡೋಣ, ಇದು ಒಂದು ಇಟ್ಕೊಳ್ಳೋಣ. ಸಿಲ್ವರ್ ಈಸ್ ಮೋರ್ ಎಕ್ಸ್ಪೆನ್ಸಿವ್, ತಪ್ಪು. ಗೋಲ್ಡಿಗಿಂತ ಸಿಲ್ವರ್ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ದಾರೆ, ಇದು ತಪ್ಪು.
ಸಿಲ್ವರ್ ಈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್. ತಪ್ಪು, ಇದು ಕೂಡ ತಪ್ಪು. ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡಿ, ಎ ಈಸ್ ಮೋರ್ ಎಕ್ಸ್ ದ್ಯಾನ್ ಬಿ ಅಂಥೇಳಿ. ಅಂದರೆ ಯಾವತ್ತೂ ಕೂಡ ನಾವು ಕಂಪೇರ್ ಮಾಡಬೇಕಾದ್ರೆ ಇದು ಪಾಸಿಟಿವ್ ರೀತಿಯಲ್ಲಿ ಕಂಪೇರ್ ಮಾಡಬೇಕಂಥದ್ದು. ಇದು ಪಾಸಿಟಿವ್ ಕಂಪ್ಯಾರಿಸನ್ನು, ಇದು ನೆಗೆಟಿವ್ ಕಂಪ್ಯಾರಿಸನ್. ಇಷ್ಟನ್ನೇ ಅರ್ಥ ಮಾಡ್ಕೋಬೇಕು. ಇದು ಪಾಸಿಟಿವ್ ಕಂಪ್ಯಾರಿಸನ್ನು, ಇದು ನೆಗೆಟಿವ್ ಕಂಪ್ಯಾರಿಸನ್ನು. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ನಾವು. ಓಕೆ, ನೆಕ್ಸ್ಟು ಈ 8ನೇ ಕ್ವಶನಿಗೆ ಬಂದ್ವಿ ಅಂತ ಹೇಳಿದ್ರೆ, 8ನೇ ಕ್ವಶನ್ ನೋಡಿ, ಹೀ ಈಸ್ ಡ್ಯಾಶ್ ಆಫ್ ದ ಟೂ ಬ್ರದರ್ಸ್. ನೋಡಿ, ನಾವು ಎರಡು ವಸ್ತುಗಳನ್ನು ಕಂಪೇರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಏನು, ನಾವು ಈ ಒಂದು ಕಾಂಪೇರೇಟಿವ್ ಹೋಗ್ಬೇಕಾಗತ್ತೆ, ಕಂಪ್ಯಾರಿಸನ್ನಿಗೆ ಹೋಗಬೇಕಾಗತ್ತೆ. ಅಂದರೆ ಎ ಟುಗೆ ಹೋಗಬೇಕಾಗತ್ತೆ. ಎರಡಕ್ಕಿಂತ ಜಾಸ್ತಿ ಅಂದರೆ ಬಿಟ್ವೀನ್ ಅಂತ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಎ ಟು ಬರುತ್ತೆ. ಅಮಾಂಗ್ ಅಂತ ಇತ್ತು ಅಂತ ಹೇಳಿದ್ರೆ, ಅಂದರೆ ಮೋರ್ ದ್ಯಾನ್ ಟು ಅಂತ ಇತ್ತು ಅಂತ ಹೇಳಿದ್ರೆ A3 ಬರುತ್ತೆ. ಇದು ಗೊತ್ತಿರಬೇಕು ನಮಗೆ. ಸೊ ಹೀ ಈಸ್ ಡ್ಯಾಶ್ ಆಫ್ ದ ಟೂ ಬ್ರದರ್ಸ್ ಅಂತ ಇದೆ. ಹೀ ಈಸ್ ಟಾಲೆಸ್ಟ್ ಅಂತ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ದ ಬರಬೇಕಾಗಿತ್ತು, ಸೂಪರ್ಲೇಟಿವ್ ಫಾರ್ಮಿಗೆ ಬರುತ್ತೆ. ಇದು ದ ಟಾಲೆಸ್ಟ್ ಇದು ಬರಲ್ಲ, ಇದು ಟಾಲರ್ ಇದು ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಟೂ ಬ್ರದರ್ಸ್ ಅಂತ ಕೊಟ್ಟಿದ್ದಾರೆ. ಬಿಟ್ವೀನ್ ಟೂ ಬ್ರದರ್ಸ್ ಅಂತ ಇದ್ದಾಗ ದ ಟಾಲರ್ ಬರುತ್ತೆ. ನೋಡಿ, ವೆನ್ ಸೆಲೆಕ್ಟಿಂಗ್ ಒನ್ ಆಫ್ ಟೂ ಯೂಸ್ ದ ಕಂಪೇರಿಟಿವ್. ಹೀ ಈಸ್ ಟಾಲರ್ ದೆನ್ ಆಫ್ ದ ಟೂ ಬ್ರದರ್ಸ್ ಅಂತ ಆಗುತ್ತೆ. ಟಾಲರ್ ದೆನ್ ದಟ್ ಏನು ದ ಟಾಲರ್ ದೆನ್ ಹೀ ಈಸ್ ದ ಟಾಲರ್ ಆಫ್ ಟೂ ಬ್ರದರ್ಸ್ ಅಂತ ಆಗುತ್ತೆ. ಅಥವಾ ಇಲ್ಲಿ ಟಾಲರ್ ದ್ಯಾನ್ ಅಂತ ಇಲ್ಲ ಸರ್. ಇದು ಹೆಂಗೆ ಸರ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ, ಇದು ಹೀ ಈಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ವೆನ್ ಸೆಲೆಕ್ಟಿಂಗ್ ಒನ್ ಆಫ್ ಟು ಯೂಸ್ ದ ಬರೀಬೇಕು. ಯಾಕೆ ದ ಬರೀಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳಿದ್ದಾರೆ, ಅಂದರೆ ಇಬ್ಬರಲ್ಲಿ ಒಬ್ಬರನ್ನ ನಾವು ಏನು ಮಾಡ್ತಾ ಇದ್ದೀವಿ, ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಹೀ ಈಸ್ ಟಾಲರ್ ದ್ಯಾನ್ ಬರೀಬೇಕಾಗಿತ್ತು, ಬರೆದಿಲ್ಲ. ಟಾಲರ್ ಆಫ್ ದ ಟೂ ಬ್ರದರ್ಸ್ ಅಂತ ಹೇಳಿ, ಅವರು ಇಬ್ಬರಿಗಿಂತ ಅವನು, ಅಂದರೆ ಇಬ್ಬರನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಇಬ್ಬರನ್ನ ಅವರು ಒಬ್ಬನಿಗೆ ಕಂಪೇರ್ ಮಾಡ್ತಾ ಇರೋದ್ರಿಂದ ಇಲ್ಲಿ ದ್ಯಾನ್ ಬಂದಿಲ್ಲ. ಇಬ್ಬರಿದ್ದಿದ್ರೆ ನೋಡಿ ಈಸ್ ಟಾಲರ್ ದ್ಯಾನ್ ಹೀ ಅಂತ ಆಗ್ತಾ ಇತ್ತು. ಬಟ್ ಇಬ್ಬರನ್ನ ಕಂಪೇರ್ ಮಾಡೋದ್ರಿಂದ ನೋಡಿ ಎಕ್ಸಾಮಿಗೆ ಈ ಥರ ಕ್ವಶನ್ ಬರುತ್ತೆ. ದ ಟಾಲರ್ ಅಂತ ಬರುತ್ತೆ. ಇಲ್ಲಿ ಟಾಲರ್ ದ್ಯಾನ್ ಅಂತ ಕೊಡ್ತಾನೆ. ನಾವೇನು ಮಾಡ್ತೀವಿ, ಟಾಲರ್ ದ್ಯಾನ್ ಅಂತೀವಿ. ಆ ಟಾಲರ್ ದ್ಯಾನ್ ಅಲ್ಲ, ದ ಟಾಲರ್ ಆಗುತ್ತೆ, ಟಾಲರ್ ಆಫ್ ಆಗುತ್ತೆ. ಯಾಕೆ ಅಂದರೆ ಇವರಿಬ್ಬರಿಗಿಂತ ಇನ್ನೊಬ್ಬ ದೊಡ್ಡನಿದ್ದಾನೆ ಅಂತ ಅರ್ಥ ಬರುತ್ತೆ ಸ್ನೇಹಿತರೆ. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟು 9ನೇ ಕ್ವಶನ್ ನೋಡಿ. 9ನೇ ಕ್ವಶನ್ನು ಇಲ್ಲಿ ವಿಚ್ ಸೆಂಟೆನ್ಸ್ ಈಸ್ ಗ್ರಾಮೆಟಿಕಲಿ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ. ಶಿ ಈಸ್ ಸೀನಿಯರ್ ದ್ಯಾನ್ ಮೀ. ತಪ್ಪು. ನೋಡಿ, ಈ ಒಂದು ಇಟಾಲಿಯನ್ ವರ್ಡ್ಸ್ ಬರ್ತವೆ ಇವು. ಸೀನಿಯರ್ ಆಗಿರ್ಬೋದು, ಸೀನಿಯರ್, ಜೂನಿಯರ್, ಇಂಟೀರಿಯರ್, ಎಕ್ಸ್ಟೀರಿಯರ್ ಇವೆಲ್ಲ ಬಂದಾಗ ಸುಪೀರಿಯರ್ ಇವೆಲ್ಲ ಬಂದಾಗ ನೆಕ್ಸ್ಟ್ ಬರ್ತಕ್ಕಂತಹ ಕಂಪ್ಯಾರಿಸನ್ ಏನಾಗುತ್ತೆ, ಸೀನಿಯರ್ ದ್ಯಾನ್ ಅಲ್ಲ, ಈಸ್ ಸೀನಿಯರ್ ದ್ಯಾನ್ ಮೀ ಅಲ್ಲ, ಸೀನಿಯರ್ ಟು ಆಗುತ್ತೆ. ಸೀನಿಯರ್ ಟು ಮೀ, ಜೂನಿಯರ್ ಟು ಮೀ, ಇನ್ಫೀರಿಯರ್ ಟು ಮೀ, ಎಕ್ಸ್ಟೀರಿಯರ್ ಟು ಮೀ, ಸುಪೀರಿಯರ್ ಟು ಮೀ ಅಂತ ಹೇಳಿ ಬರುತ್ತೆ. ಸೊ ದ್ಯಾನ್ ಬರಲ್ಲ. ಓಕೆ, ಇದು ಅಲ್ಲ. ಟು ಮೀ, ಶಿ ಈಸ್ ಸೀನಿಯರ್ ಟು ಮೀ ಕರೆಕ್ಟು. ಶಿ ಈಸ್ ಮೋರ್ ಸೀನಿಯರ್, ಮೋರು ಗೀರು ಏನು ಬರಲ್ಲ ಇಲ್ಲಿ, ಮೋಸ್ಟ್ ಬರಲ್ಲ, ಜಸ್ಟ್ ಸೀನಿಯರ್ ಟು ಮೀ. ಯಾಕೆ? ಸೀನಿಯರ್ ಈಸ್ ಫಾಲೋಡ್ ಬೈ ಟು, ನಾಟ್ ದ್ಯಾನ್ ಫಾಲೋ ಮಾಡಲ್ಲ, ಟೂನೇ ಫಾಲೋ ಮಾಡುತ್ತೆ. ಯಾಕೆ ಅಂದರೆ ಸೀನಿಯರ್ ಟು ಕರೆಕ್ಟ್ ಆಗುತ್ತೆ, ಸೀನಿಯರ್ ದ್ಯಾನ್ ಇದು ತಪ್ಪು ಯೂಸೇಜ್, ರಾಂಗ್ ಯೂಸೇಜ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು 10ನೇ ಕ್ವಶನಿಗೆ ಬಂದ್ವಿ ಅಂತ ಹೇಳಿದ್ರೆ ನಾವು ಈ ಚೂಸ್ ದ ಕರೆಕ್ಟ್ ಫಾರ್ಮ್, ಇಲ್ಲೊಂದು ಫಾರ್ಮ್ ಇದೆ. ಏನು, ದ ಮೋರ್ ಯು ಪ್ರಾಕ್ಟೀಸ್ ವಾಟ್, ದ ಮೋರ್ ಯು ಪ್ರಾಕ್ಟೀಸ್ ದ ಬೆಟರ್ ಯು ಬಿಕಮ್. ನೀನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಇದಾಗ್ತೀಯ ಅಂತೇಳಿ ದ ಬೆಟರ್ ಅಂತೇಳಿ. ಎಲ್ಲಿದೆ ಬೆಟರ್ ಅಂತ ಇದೆ? ಅಲ್ಲ,
ದ ಬೆಟರ್ ಕರೆಕ್ಟು. ಯಾಕೆ ದ ಬೆಟರ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೋರಿಲೇಟಿವ್ ಕಂಪೇರಿಟಿವ್ ಇದೆ. ಇದು ಕೋರಿಲೇಟಿವ್. ದ ಮೋರ್ ಯು ಪ್ರಾಕ್ಟೀಸ್, ನೀ ಎಷ್ಟು ಪ್ರಾಕ್ಟೀಸ್ ಆಗ್ತೀಯೋ ಅಷ್ಟು ನೀನು ಬೆಟರ್ ಯು ಬಿಕಮ್, ಅಂದರೆ ಅಷ್ಟು ನೀನು ಪರ್ಫೆಕ್ಟ್ ಆಗ್ತೀಯಾ ಅಂಥೇಳಿ ಅರ್ಥ. ಓಕೆ, ಇದು ಬರಲ್ಲ. ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ವಿಚ್ ಈಸ್ ಕರೆಕ್ಟ್. ದಿಸ್ ಈಸ್ ದ ಮೋಸ್ಟ್ ಯುನಿಕ್ ಡಿಸೈನ್ ಅಂಥೇಳಿ. ದಿಸ್ ಈಸ್ ದ ಮೋಸ್ಟ್ ಯುನಿಕ್ ಡಿಸೈನ್ ಅಂಥೇಳಿ ನೋಡೋಣ ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂಥೇಳಿ. ಓಕೆ, ನೆಕ್ಸ್ಟು, ದಿಸ್ ಈಸ್ ಮೋರ್ ಯುನಿಕ್ ಡಿವೈಸ್. ನೋಡಿ, ಬಿಫೋರ್ ಗೋಯಿಂಗ್ ಟು ಆನ್ಸರ್ ದ ಕ್ವಶನ್, ಹಲೋ, ಹಾಂ, ಯಾಕವ ಹಾಂ ನೋಡಂತ ಬೆಳಗ್ಗೆ ಮಾತಾಡ. ಸರಿ ತ. ಓಕೆ, ಲಿಸನ್. ದಿಸ್ ಈಸ್ ದ ಮೋಸ್ಟ್ ಯುನಿಕ್ ಡಿಸೈನ್ ಅಂತ ಇದೆ. ಬಿಫೋರ್ ಗೋಯಿಂಗ್ ಟು ಆನ್ಸರ್, ನೋಡಿ ಇಲ್ಲಿ ಒಂದು ಎಕ್ಸ್ಪ್ಲನೇಷನ್ ನೋಡ್ಕೊಂಬಂದ್ಬಿಡೋಣ. ಯುನಿಕ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ, ಟ್ರೆಡಿಷ್ನಲಿ ಮೀನ್ಸ್ ಒನ್ ಆಫ್ ಕೈಂಡ್ ಅಂಥೇಳಿ. ಅಂದರೆ ಅದೊಂದು ಯುನಿಕ್ ಅಂತ ಹೇಳಿದ್ರೆ ಅದಕ್ಕೆ ಡಿಫ್ರೆಂಟ್ ಆಗಿದೆ ಅಂತ ಅರ್ಥ. ಆ್ಯಂಡ್ ಈಸ್ ನಾರ್ಮಲಿ ಟ್ರೀಟೆಡ್ ಆ್ಯಸ್ ಆ್ಯನ್ ಅಬ್ಸಲ್ಯೂಟ್ ಅಬ್ಜೆಕ್ಟಿವ್ ಅಂಥೇಳಿ. ಇದನ್ನು ನಾವು ಅಬ್ಸಲ್ಯೂಟ್ ಅಬ್ಜೆಕ್ಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಯುನಿಕ್ಕಿಗೆ ಏನು ಯೂಸ್ ಮಾಡ್ತೀವಿ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ವಿಚ್ ಈಸ್ ಕರೆಕ್ಟ್ ಅಂತ ಹೇಳಿದ್ರೆ, ದಿಸ್ ಡಿಸೈನ್ ಈಸ್ ಯುನಿಕ್ ಅಷ್ಟೇ. ಮೋಸ್ಟ್ ಯುನಿಕ್ಕು, ಮೋರ್ ಯುನಿಕ್ಕು, ವೆರಿ ಯುನಿಕ್ಕು ಅಂತ ಹೇಳಿ ಬಳಸಬಾರ್ದು. ಇದು ರಾಂಗ್ ಯೂಸೇಜ್ ಅಂತ ಹೇಳಿ ಹೇಳಕೊಟ್ಟಿದ್ವಿ. ಸೊ ಯುನಿಕ್ ಅನ್ನೋದೇ ಒಂದು ಡಿಫ್ರೆಂಟ್ ಆಗಿದೆ. ಅದಕ್ಕೆ ಮೋಸ್ಟ್ ಯುನಿಕ್ಕು, ಮೋರ್ ಯುನಿಕ್ಕು, ವೆರಿ ಯುನಿಕ್ ಅಂತ ಹೇಳಿ ಬಳಸಬಾರ್ದು. ಸೊ ದಿಸ್ ಡಿಸೈನ್ ಈಸ್ ಯುನಿಕ್ ಅಷ್ಟೇ. ಯುನಿಕ್ ಅಂತ ಹೇಳಿದ್ರೆ ಅತ್ಯದ್ಭುತವಾಗಿದೆ ಅನ್ನೋದು. ಓಕೆ, ಎಸ್. ನೆಕ್ಸ್ಟು 12ನೇ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಈ 4 ಸೆಂಟೆನ್ಸ್ಗಳಲ್ಲಿ ಒಂದು ಕರೆಕ್ಟ್ ಸೆಂಟೆನ್ಸನ್ನು ಆಯ್ಕೆ ಮಾಡಿ. ಯಾಕೆ ಅದೇ ಅಂತೇಳಿ. ಹೀ ಈಸ್ ಎಲ್ಡರ್ ದ್ಯಾನ್ ಹಿಸ್ ಬ್ರದರ್ ಬರಲ್ಲ. ಯಾಕೆ ಹೀ ಈಸ್ ಎಲ್ಡರ್ ದ್ಯಾನ್ ಹಿಸ್ ಬ್ರದರ್ ನೋಡೋಣ. ನೆಕ್ಸ್ಟು ಅದಾದಮೇಲೆ ಹೀ ಈಸ್ ಎಲ್ಡರ್ ಟು ಹಿಸ್ ಬ್ರದರ್ ಬರಲ್ಲ. ಹೀ ಈಸ್ ಓಲ್ಡರ್. ನೋಡಿ, ಎಲ್ಡರಿಗೂ ಓಲ್ಡರಿಗೂ ನೋಡಿ, ಹಿಸ್ ಬ್ರದರ್ ಅಂತ ಇದೆ. ಅವಾಗ ಏನಾಗುತ್ತೆ ನೋಡಿ, ಎಲ್ಡರ್ನ ನಾವು ಓಲ್ಡರ್ನ ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ, ನಮ್ಮ ಸ್ವಂತ ಸಿಬ್ಲಿಂಗ್ಸ್ ಅಂತ ಹೇಳಿದ್ರೆ ನಮ್ಮ ಸ್ವಂತ, ನಮ್ಮ ತಾಯಿ ಹೊಟ್ಟೆಲಿ ಹುಟ್ಟಿದಂಥ ಮಕ್ಕಳುಗಳನ್ನು ನಾವು ಸಿಬ್ಲಿಂಗ್ಸ್ ಅಂತ ಕರಿತೀವಿ. ಈಗ ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ನಾವು ಓಲ್ಡರ್ ಅನ್ಬೇಕು. ನನಗಿಂತ ಒಬ್ಬ ಅಣ್ಣ ಇದ್ದಾನೆ ಅಂತ ಹೇಳಿದ್ರೆ ಮೈ ಓಲ್ಡರ್ ಬ್ರದರ್ ಅನ್ಬೇಕು, ಎಲ್ಡರ್ ಬ್ರದರ್ ಅನ್ಬಾರ್ದು. ಎಲ್ಡರ್ ಅಂದರೆ ಅಕ್ಕಪಕ್ಕದ ಮನೆಯವರು. ಈಗ ನಿಮ್ಮ ಪಕ್ಕದ ಮನೆಗೆ ನೀವು ಡಿಗ್ರಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವರು ಇದನ್ನು ಮಾಡ್ತಾರೆ, ಏನು BEd ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ರಿ. ಅವ್ರನ್ನ ನಾವು ಎಲ್ಡರ್ ಬ್ರದರ್ ಅನ್ಬೇಕು, ಪಕ್ಕದ ಮನೆಯವ್ರನ್ನ. ನಿಮ್ಮ ಸ್ವಂತ ಬ್ರದರ್ನೇ ಅವರು BEd ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಓಲ್ಡರ್ ಬ್ರದರ್ ಅನ್ಬೇಕು. ಇದು ಸ್ವಂತ ಅಣ್ಣ ಅಕ್ಕರಿಗೆ ಓಲ್ಡರ್ ಅಂತೀವಿ. ಪಕ್ಕದ ಮನೆಯವರಿಗೆ, ಅವ್ರು ನಿಮಗಿಂತ ದೊಡ್ಡರು ಇರ್ತಾರೆ ವಯಸ್ಸಲ್ಲಿ, ಅವ್ರನ್ನ ಎಲ್ಡರ್ ಅನ್ಬೇಕು. ದಿಸ್ ಇಸ್ ವಾಟ್ ಎಲ್ಡರು, ಓಲ್ಡರು. ಸೊ ಓಲ್ಡರ್ ದ್ಯಾನ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ತುಂಬ ಟ್ರಿಕ್ಕಿಯಾಗಿದೆ ಕ್ವಶನ್ಸು, ಸ್ವಲ್ಪ ನೋಡ್ಕೊಳ್ಳಿ. ನೋಡಿ, ಎಲ್ಡರ್ ಅಂತ ಹೇಳಿದ್ರೆ ಪಕ್ಕದ ಮನೆಯವರು, ಓಲ್ಡರ್ ಅಂದರೆ ನಿಮ್ಮ ಸ್ವಂತ ಅಣ್ಣ. ಸೊ ಹಿಸ್ ಬ್ರದರ್ ಅಂತ ಇದ್ದಾಗ ನಾವು ಅವರ ಅಣ್ಣ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ನೋಡಿ, ಎಲ್ಡರ್ ಈಸ್ ಜನರಲಿ ಯೂಸ್ಡ್ ಬಿಫೋರ್ ಎ ನೌನ್, ಎಸ್ಪೆಷಲಿ ಫಾರ್ ಫ್ಯಾಮಿಲಿ ರಿಲೇಷನ್ಶಿಪ್. ನಾನು ಹೇಳಿದ್ನಲ್ಲ ಇವಾಗ, ನಿಮ್ಮ ಸ್ವಂತ ಅಣ್ಣಂದರು. ಓಲ್ಡರ್ ಏನಾಗುತ್ತೆ ಅನ್ನೋದು ಇದು ನಿಮಗೆ ಗೊತ್ತಿದೆ. ಇವಾಗ ಎಲ್ಡರ್ ಅಂತ ಹೇಳಿದ್ರೆ ಇವಾಗ ನಾನು ಹೇಳಿದ್ದೀನಲ್ಲ ಡಿಫ್ರೆನ್ಸು, ಅದಕ್ಕೆ ಮೈ ಎಲ್ಡರ್ ಬ್ರದರ್ ಆಫ್ಟರ್ ದ್ಯಾನ್. ನೋಡಿ, ಇದನ್ನು ಯೂಸ್ ಮಾಡಬೇಕು ನಾವು. ನೆಕ್ಸ್ಟ್ ಕ್ವಶನ್ ಏನು, ವಿಚ್ ಸೆಂಟೆನ್ಸ್ ಹ್ಯಾಸ್ ದ ಕರೆಕ್ಟ್ ಸೂಪರ್ಲೇಟಿವ್ ಫಾರ್ಮ್. ಯಾವ ಸೆಂಟೆನ್ಸು
ಕರೆಕ್ಟ್ ಸೂಪರ್ಲೇಟಿವ್ ಫಾರ್ಮ್ ನೋಡಿ. ದ ಮೋಸ್ಟ್ ಅಂತ ಇದೆ, ದ ಮೋಸ್ಟ್ ಈಸಿಯೆಸ್ಟ್. ದ ದಿಸ್ ಈಸ್ ದ ಮೋಸ್ಟ್ ಈಸಿಯೆಸ್ಟ್ ಅಂತ ಇದೆ. ದಿಸ್ ಈಸ್ ದ ಈಸಿಯೆಸ್ಟ್ ಕ್ವಶನ್ ಅಂತ ಇದೆ. ದಿಸ್ ಈಸ್ ಈಸಿಯೆಸ್ಟ್ ಕ್ವಶನ್. ದಿಸ್ ಈಸ್ ದ ಮೋರ್ ಈಸಿಯೆಸ್ಟ್ ಕ್ವಶನ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಈಸಿ A1, ಈಸಿಯರು A2, ಈಸಿಯೆಸ್ಟು A3. ನಾವು ಈ ಮೂರಕ್ಕೂ ಕಂಪೇರ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಗೊತ್ತಾ, ಡು ನಾಟ್ ಯೂಸ್ ಮೋಸ್ಟನ್ನ ಯೂಸ್ ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಿರಬೇಕು. ಆವಾಗ ಇಲ್ಲಿ ಮೋಸ್ಟ್ ಇದೆ, ಬರೀ ಈಸಿಯೆಸ್ಟ್ ಇದೆ. ಈಸಿಯೆಸ್ಟ್ ಹಿಂದ್ಗಡೆ ದಾ ಇಲ್ಲ, ಸೊ ಇದು ಬರಲ್ಲ. ಇಲ್ಲಿ ಮೋರ್ ಇದೆ, ಇದು ಬರಲ್ಲ. ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಯಾಕೆ ಕರೆಕ್ಟ್ ಆನ್ಸರ್ ಅಂತ ಹೇಳಿ ನಿಮಗೆ ಗೊತ್ತಿದೆ. ಇದು ಕರೆಕ್ಟು ಯೂಸೇಜ್ A1, A2, A3. ಇಲ್ಲಿ ಮೋಸ್ಟ್ ಇದೆ, ಇಲ್ಲಿ ದಾ ಇಲ್ಲ, ಇಲ್ಲಿ ಮೋರ್ ಇದೆ. ಸೊ ಇದೇ ಆಪ್ಷನ್ ಕರೆಕ್ಟ್. ಓಕೆ, ನೆಕ್ಸ್ಟು ಈ 14ನೇ ಕ್ವಶನಿಗೆ ಬಂದು ನೋಡಿ. ಇವಾಗ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಆಫ್ ದಿ ಟೂ ಪ್ರಪೋಸಲ್ಸ್. ದಿಸ್ ಈಸ್ ದ ಬೆಸ್ಟ್ ಅಂತೇಳಿ ನೋಡಿ. ದ ಬೆಸ್ಟ್ ಅಂತ ಹೇಳ್ತೀವಿ. ಆಫ್ ದಿ ಟೂ ಪ್ರಪೋಸಲ್ ದಿಸ್ ಈಸ್ ದ ಬೆಟರ್ ಅಂತೀವಿ. ನೋಡಿ, ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಟೂ ಪ್ರಪೋಸಲ್ ಅಂತೇಳಿ. ನಾನು ನಿಮ್ಗೆ ಹೇಳಿದ್ದೀನಿ, ಎರಡು ವಸ್ತುಗಳನ್ನು ಕಂಪೇರ್ ಮಾಡಬೇಕಾದ್ರೆ, ಎರಡು ವ್ಯಕ್ತಿಗಳನ್ನು ಕಂಪೇರ್ ಮಾಡಬೇಕಾದ್ರೆ ನಾವು ಕಾಂಪೇರಿಟಿವ್ ಡಿಗ್ರಿನ ಬಳಸ್ತೀವಿ. ಕಾಂಪೇರಿಟಿವ್ ಡಿಗ್ರಿ ಅಂದರೆ A2 ಅಂತ ಹೇಳಿದ್ರೆ ಅಲ್ಲಿ ಏನು ಗುಡ್, ಬೆಟರ್, ಬೆಸ್ಟ್, ಇದು ಗೊತ್ತಾಗಬೇಕು ನಿಮಗೆ. ಇದು A3, ಇದು A2, ಇದು A3 ಅಂಥೇಳಿ. ಇಲ್ಲಿ A1 ಅಂಥೇಳಿ. ಇಲ್ಲಿ ನಾವು ಟೂ ಪ್ರಪೋಸಲ್ಸ್ ಇದ್ದಾಗ ಬೆಟರ್ ಅನ್ನೋದೇ ಕರೆಕ್ಟ್ ಆನ್ಸರು. ಇಲ್ಲಿ ಬೆಸ್ಟ್ ಇದೆ, ಅಲ್ಲ, ಇದು ಅಲ್ಲ, ಇದು ಅಲ್ಲ. ಸೊ ಬೆಟರ್ ಅನ್ನೋದು ಕರೆಕ್ಟ್ ಆನ್ಸರ್. ಯಾಕೆ ಅಂತ ಹೇಳಿದ್ರೆ ಟೂ ಪ್ರಪೋಸಲ್ಸ್ ಇದ್ದಾಗ ಎರಡರಲ್ಲಿ ಒಂದು ಅಂತೇಳಿ. ದಿಸ್ ಈಸ್ ದ ಬೆಸ್ಟ್ ಏನು ಆಫ್ ದ ಟೂ ಪ್ರಪೋಸಲ್ಸ್. ಎರಡು ಪ್ರಪೋಸಲ್ಲಿ ಒಂದು ಬೆಸ್ಟ್ ಅನ್ನೋದಕ್ಕೆ ನಾವು ಈ ರೀತಿ ಆನ್ಸರನ್ನು ಕೊಡ್ತೀವಿ ಸ್ನೇಹಿತರೆ. ಓಕೆ, ಬೆಸ್ಟ್ ಅನ್ನಬಾರ್ದು, ಬೆಟರ್ ಅನ್ಬೇಕು ನಾವು. ಓಕೆ, ದಿಸ್ ಈಸ್ ಬೆಟರ್. ಯಾಕೆ ಅಂತ ಹೇಳಿದೆ, ಓನ್ಲಿ ವೆನ್ ಓನ್ಲಿ ಟೂ ಥಿಂಗ್ಸ್ ಆರ್ ಕಂಪೇರ್ಡ್ ಯೂಸ್ ಬೆಟರ್. ಓಕೆ, ನಾನು ಅದನ್ನೇ ಹೇಳಿದ್ದು ನಿಮಗೆ ಇಷ್ಟೊತ್ತು. ನೋ ಅದರ್ ಸ್ಟೂಡೆಂಟ್ in the class is as intelligent as Anil, which is correct. Anil is more intelligent than any other student in the class. ಇದೆ ಕರೆಕ್ಟು. ಯಾಕೆ ಅಂತ ಹೇಳ್ತೀನಿ. ಅನಿಲ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ದ್ಯಾನ್. ನೋಡಿ, ಇಲ್ಲಿ A3 ಇದೆ, ದ್ಯಾನ್ ಬಂದಿದೆ, ತಪ್ಪು. ಅನಿಲ್ ಈಸ್ more intelligent than all students. ತಪ್ಪಾಗುತ್ತೆ. ಎನಿ ಅದರ್ ಸ್ಟೂಡೆಂಟ್ ಆಗಬೇಕಿಲ್ಲಿ. ಅನಿಲ್ ಈಸ್ ಇಂಟೆಲಿಜೆಂಟ್ ದ್ಯಾನ್. ಇದು A1 ಇದೆ, ದ್ಯಾನ್ ಬಂದಿದೆ. ಸೊ ಆಪ್ಷನ್ 1 ಅದು ಕರೆಕ್ಟ್ ಆನ್ಸರು. ಯಾಕೆಂದರೆ ಅನಿಲ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್. ಕಂಪೇರಿಟಿವ್ ಇದೆ, ಕಂಪೇರಿಟಿವ್ ಆದಮೇಲೆ ದ್ಯಾನ್ ಬಂದಿದೆ, ದ್ಯಾನ್ ಆದಮೇಲೆ ಎನಿ ಅದರೇ ಬರಬೇಕು. ಇದು ಒಂದು ಸೂತ್ರ. ಇದು ಈ ಒಂದು ಬಾಡಿಗಾರ್ಡನ್ನು ನಾವು ಫಾಲೋ ಮಾಡಬೇಕು. ನೆಕ್ಸ್ಟು 16ನೇ ಕ್ವಶನ್ ನೋಡಿ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ದ ಕ್ಲೈಮೇಟ್ ಆಫ್ ಬೆಂಗಳೂರು ಈಸ್ ಬೆಟರ್ ದ್ಯಾನ್ ಚೆನ್ನೈ. ನೋಡಿ, ದ ಕ್ಲೈಮೇಟ್ ಆಫ್ ಬೆಂಗಳೂರು ಈಸ್ ಬೆಟರ್ ದ್ಯಾನ್ ದಟ್ ಆಫ್ ಚೆನ್ನೈ. ದಟ್ ಅಂತ ಹೇಳಿದ್ರೆ ಈ ಕ್ಲೈಮೇಟ್ ಅಂತೇಳಿ ಅರ್ಥ. ಇದನ್ನು ಬಳಸಬೇಕು. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಯಾಕೆ ಅಂತ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನು ಕ್ಲೈಮೇಟ್ ವಿತ್ ಕ್ಲೈಮೇಟ್ ಅಂದರೆ ಇಲ್ಲಿ ಕ್ಲೈಮೇಟ್ ಅಂತ ಬಳಸಿಲ್ಲ ನಾವು, ಆದರೆ ಅಂಡರ್ಸ್ಟುಡ್ ಅದು. ದ ಕ್ಲೈಮೇಟ್ ಆಫ್ ಬೆಂಗಳೂರು ಈಸ್ ಬೆಟರ್ ದ್ಯಾನ್ ದ ಕ್ಲೈಮೇಟ್ ಆಫ್ ಚೆನ್ನೈ ಅಂತ ಹೇಳೋದ ಬದಲಿ ದಟ್ ಆಫ್ ಚೆನ್ನೈ ಅಂತ ಹೇಳಬೇಕು. ಅರ್ಥಾಗ್ತಿದೆಯಾ? ಇದನ್ನು ಬರೆದ್ರೆ ಹೆಂಗೆ ಬರೀಬೇಕಾಯ್ತು ಗೊತ್ತಾ? ದ ಕ್ಲೈಮೇಟ್ ಆಫ್ ಬೆಂಗಳೂರು ಈಸ್ better than the climate of ಚೆನ್ನೈ ಅಂತ ಹೇಳಬೇಕಲ್ವಾ. ದ ರಿಪಿಟೇಷನ್ ಆಫ್ ಕ್ಲೈಮೇಟ್
ವಿ ಶುಡ್ ಯೂಸ್ ದಟ್ ಅಂತ ಹೇಳಿದ್ರೆ ಕ್ಲೈಮೇಟ್ ಅಂತ ಅರ್ಥ ಬರುತ್ತೆ. ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ವಿಚ್ ಸೆಂಟೆನ್ಸ್ ಈಸ್ ಕರೆಕ್ಟ್ ನೋಡಿ, ಇಲ್ಲಿ ಶಿ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹರ್ ಸಿಸ್ಟರ್. ಇದು ಬರಲ್ಲ. ಶಿ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹರ್ ಸಿಸ್ಟರ್ ಈಸ್ ತಪ್ಪು. ಬೋತ್ ಎ ಆ್ಯಂಡ್ ಬಿ ಆರ್ ಗ್ರಾಮೆಟಿಕಲಿ ಕರೆಕ್ಟ್. ನೋಡಿ, ಇವೆರಡು ಕರೆಕ್ಟು. ಆದರೆ ನಾವೇನು ಮಾಡ್ತೀವಿ ಗೊತ್ತಾ, ಸೆಂಟೆನ್ಸಲ್ಲಿ ಬಳಸಬೇಕಾದಾಗ ಒಂದು ಹಿಂಗಾರ ಬಳಸ್ಬೋದು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ ಬಿ ಕರೆಕ್ಟ್ ಆಗುತ್ತೆ, ಇದು ತಪ್ಪಾಗುತ್ತೆ. ಸೊ ನೋಡಿ, ಇಲ್ಲಿ ಗ್ರಾಮೆಟಿಕಲಿ ಪಾಸಿಬಲ್, ಬಟ್ ಬಿ ಮೇಕ್ಸ್ ದ ಕಂಪ್ಯಾರಿಸನ್ ಎಕ್ಸ್ಪ್ಲಿಸಿಟ್ ಅಂಥೇಳಿ. ಅಂದರೆ ಇದು ಎಕ್ಸ್ಪ್ಲಿಸಿಟ್ ಮಾಡುತ್ತೆ, ಬಟ್ ಕರೆಕ್ಟ್ ಗ್ರಾಮೆಟಿಕಲಿ ಅಂತ ಹೇಳಿದ್ರೆ ಎ ಒನ್ನೇ ಕರೆಕ್ಟ್. ಎರಡು ಕರೆಕ್ಟೇ, ಬಟ್ ಇದು 100% ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 18ನೇ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಟ್ರಾನ್ಸ್ಫಾರ್ಮೇಷನ್. ವೆರಿ ಫ್ಯೂ ಮೆಟಲ್ಸ್ ಆರ್ ಆ್ಯಸ್ ವ್ಯಾಲ್ಯೂಬಲ್ ಆಸ್ ಗೋಲ್ಡ್ ಅಂತ ಇದೆ. ವೆರಿ ಫ್ಯೂ ಮೆಟಲ್ಸ್ ಅಂತ ಬಂದಾಗ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಗೋಲ್ಡ್ ಈಸ್ ಮೋರ್ ವ್ಯಾಲ್ಯೂಬಲ್ ದ್ಯಾನ್ ಆಲ್ ಮೆಟಲ್ಸ್ ಅಂತ ಇದೆ, ತಪ್ಪು. ಗೋಲ್ಡ್ ಈಸ್ ಒನ್ ಆಫ್ ದ, ನೋಡಿ ಇಲ್ಲಿ ವೆರಿ ಫ್ಯೂ ಅಂತ ಬಂದಾಗ ನಾವು ಸೂಪರ್ಲೇಟಿವಲ್ಲಿ ಒನ್ ಆಫ್ ದ ಬರಬೇಕು, ಇದು ಗೊತ್ತಿರಬೇಕು. ಒನ್ ಆಫ್ ದ ಬಂದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ಲೂರಲ್ ಇರಬೇಕು. ಸೊ ಇದು ಕರೆಕ್ಟ್. ಗೋಲ್ಡ್ ಈಸ್ ದ ಮೋಸ್ಟ್ ವ್ಯಾಲ್ಯೂಬಲ್ ಮೆಟಲ್, ತಪ್ಪು. ಗೋಲ್ಡ್ ಈಸ್ ವ್ಯಾಲ್ಯೂಬಲ್ ದ್ಯಾನ್ ಎನಿ ಅದರ್ ಮೆಟಲ್ ಆಗಬೇಕಾಗಿತ್ತು, ತಪ್ಪು. ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರು. ಎಸ್, ಇಲ್ಲಿದೆ ನೋಡಿ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ 19ನೇ ಕ್ವಶನ್ನು, ದ ಸೆಂಟೆನ್ಸ್ ನೋಡಿ, ದಿಸ್ ಈಸ್ ಪ್ರಿಫರಬಲ್ ದ್ಯಾನ್ ದಟ್ ಈಸ್ ಅಂತ ಇದೆ. ದಿಸ್ ಈಸ್ ಪ್ರಿಫರಬಲ್ ದ್ಯಾನ್ ದಟ್ ಈಸ್ ಅಂತ ಇದೆ. ಇಲ್ಲಿ ಯಾಕೆ ಈ ಒಂದು ನೋಡಿ ಕರೆಕ್ಟು ಇನ್ಕರೆಕ್ಟು, ಬಿಕಾಸ್ ಪ್ರಿಫರಬಲ್ ಟೇಕ್ಸ್ ಟು ಅಂತ ಇದೆ. ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಪ್ರಿಫರಬಲ್ ಇದೆಯಲ್ಲ, ನಾನು ಆಗಲೇ ಹೇಳಿದ್ದೀನಿ ಸುಪೀರಿಯರು, ಇನ್ಫೀರಿಯರು, ಪ್ರಿಫರು ಇವೆಲ್ಲ ಬಂದಾಗ ದ್ಯಾನ್ ಬದಲಿಗೆ ಟು ಬರಬೇಕು ಅಂಥೇಳಿ. ಸೊ ಟು ಬರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಆಪ್ಷನ್ ಪ್ರಿಫರಬಲ್ ದ್ಯಾನ್ ಅಲ್ಲ, ಪ್ರಿಫರಬಲ್ ಟು ಅನ್ನೋದು ಕರೆಕ್ಟ್ ಆನ್ಸರ್. ಸರಿ ನೋಡ್ಕೊಳ್ಳಿ, ಇವನ್ನೆಲ್ಲ ನಾವು ಗಮನಿಸಬೇಕು. ಚೂಸ್ ದ ಬೆಸ್ಟ್ ಆನ್ಸರ್. ದ ಸೂನರ್ ಯು ಸ್ಟಾರ್ಟ್, ದ ಸೂನರ್ ಯು ವಿಲ್ ಫಿನಿಶ್. ನೋಡಿ, ನೀವು ಬೇಗ ಸ್ಟಾರ್ಟ್ ಮಾಡಿದರೆ ಬೇಗ ಮುಗಿಸ್ತೀರಾ. ನೀವು 6 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಬೇಗ ಮುಗಿಸ್ತೀರಾ. ನೀವು ಅದೇ 10 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಲೇಟಾಗಿ ಮುಗಿಸ್ತೀರಾ. ಮೀನ್ಸ್ ದ ಸೂನರ್ ಯು ಸ್ಟಾರ್ಟ್, ಸೂನ್ ಯು ವಿಲ್ ಫಿನಿಶ್ ತಪ್ಪು. ಸೂನರ್ ತಪ್ಪು, ದ ಸೂನರೇ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ದ ಸೂನರ್ ಯು ಸ್ಟಾರ್ಟ್, ದ ಸೂನರ್ ಯು ವಿಲ್ ಫಿನಿಶ್ ಅಂತ ಹೇಳಾಗುತ್ತೆ. ಯಾಕೆ? ದ ಫಾಲೋಯಿಂಗ್ ದ ಬಂದಿದೆ, ನೆಕ್ಸ್ಟ್ ಕಂಪ್ಯಾರಿಸನ್ ಇದೆ, ಸೇಮ್ ಅದೇ ಏನಾಗುತ್ತೆ, ದ ಪ್ಲಸ್ ಕಂಪ್ಯಾರಿಟಿವೇ ಆಗಬೇಕು ಹೊರತು ಅದು ಧ್ಯಾನ್ ಆಗಲ್ಲ ಅನ್ನೋದು ಇಲ್ಲಿ ಆನ್ಸರ್. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನ ಕ್ಲಾಸಸ್ಸು. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮ್ಮ ಜೊತೆ ಸದಾ ಟಚಲ್ಲಿರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್. ಎಸ್, ಗುಡ್ ನೈಟ್.